ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮೇಲೆ ನಾವು ಕೇಸ್ ಫೈಲ್ ಮಾಡ್ಬೇಕಾದ್ರೆ ಅವ್ರು ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋದ್ರಿಂದ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅತ್ಯಗತ್ಯವಾಗ್ತದೆ. ಹಾಗಾಗಿ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಪರ್ಮಿಷನ್ ಕೊಡಿ ಅಂತಂದು ಕೇಳಿದ್ದೀವಿ. ಕಾರಣ ಏನು ಅಂತ ಅಂದರೆ, ಮೊನ್ನೆ ಬಂದಂಥ ಐತಿಹಾಸಿಕ ತೀರ್ಪು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ 2017ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಪ್ರಕರಣಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಮೇಲ್ನೋಟಕ್ಕೆ ಕಾಣ್ತಾ ಇರಲಿಲ್ಲ. ಅವನು ಮಾತಾಡಿದಂಥ ವಾಯ್ಸ್ ರೆಕಾರ್ಡಿಂಗು ಮತ್ತು ಕೆಲವು ದೇಹದ ಕೆಲವು ಭಾಗಗಳು ಕಾಣಿಸ್ತಾ ಇದ್ದಾವೆ ಅಂತೇಳಿ ಆ ಕೇಸನ್ನು ಚೇಸ್ ಮಾಡಲೇಬೇಕು ಅಂತೇಳಿ ರಾಜ್ಯ ಸರ್ಕಾರ SIT ತಂಡವನ್ನು ರಚನೆ ಮಾಡ್ತು. ಅದರಲ್ಲಿ ಒಬ್ಬ ದಟ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ತಂಡವನ್ನು ರಚನೆ ಮಾಡಿ ಟರ್ಕಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅವ್ರು ಮಾತಾಡಿರುವಂಥ ವಾಯ್ಸು ಮತ್ತು ವಿಡಿಯೋ ವಿಜುವಲ್ಗಳನ್ನು ಸಾಬೀತುಪಡಿಸಿ ಕೋರ್ಟಿಗೆ ಕೊಟ್ಟಿತ್ತು. ಘನ ನ್ಯಾಯಾಲಯ ಅದನ್ನು ಅವರಿಗೆ ತಂಡಕ್ಕೆ ಕೂಡ ಒಂದು ಪ್ರಶಂಸೆಯನ್ನು ಕೊಟ್ಟು ಆರೋಪಿಗೆ ಅಪರಾಧಿ ಅಂತ ಸಾಬೀತುಪಡಿಸಿದ್ದು ಜೀವಾವಧಿ ಶಿಕ್ಷೆ ಆಗಿದೆ ಇಲ್ಲಿ. ಸೊ ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರ ಪಕ್ಷದ ನಾಯಕರಾದಂಥ ಚಂದ್ರಶೇಖರ್ ಜೊತೆ ಕೂಡಿ ಹಾಸನ ಜಿಲ್ಲೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ 54 ಕೋಟಿ ರೂಪಾಯಿಗಳ ಹಣ ಹಂಚಿಕೆ ಮಾಡಬೇಕು, ಪ್ರತಿಯೊಬ್ಬ ಮತದಾರರಿಗೆ 500 ರೂಪಾಯಿಗಳನ್ನ ಹಂಚಿಕೆ ಮಾಡಬೇಕು ಅಂತ ಮಾತಾಡಿರುವಂಥ ಆಡಿಯೋ ವಿಜುವಲ್ಲು, ಅಂದರೆ ಶಿವಲಿಂಗೇಗೌಡ ಅರಸೀಕೆರೆ MLA ಶಾಸಕರು ಮಾತಾಡಿದ ಆಡಿಯೋ ವಿಜುವಲನ್ನು ಬಿಡುಗಡೆ ಆಯಿತು. ಸೊ ಅದಾದ ನಂತರ ಅದನ್ನು ಆ ಟೈಮ್ನಲ್ಲಿ ನಾನು CBI ನನಗೆ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿದೆ. ನಾನು ಅವ್ರು ಈಗಾಗಲೇ ಎಲೆಕ್ಷನ್ ಕಮಿಷನ್ ಕಳಿಸಿದ್ದಾರೆ ಅವರಲ್ಲಿ. ಸೊ ಆದರೆ ಎಲೆಕ್ಷನ್ ಕಮಿಷನ್ ನಮ್ಮ ಕಳಿಸಿದ್ರು ಕೂಡ ಅಲ್ಲಿ ಇದು ಸಾಂವಿಧಾನಿಕ ಹುದ್ದೆ ಆಗಿರೋದ್ರಿಂದ ನಾವು PCR ಫೈಲ್ ಮಾಡಬೇಕು ಅಂತ ಅಂದರೆ ರಾಜ್ಯಪಾಲರ ಅನುಮತಿ ಕಡ್ಡಾಯ ಆಗ್ತದೆ ಇಲ್ಲಿ. ಹಾಗಾಗಿ ನಾವಲ್ಲಿ ಅವ್ರ ವಿರುದ್ಧವಾಗಿ ನಾವು ಕ್ರಿಮಿನಲ್ ಕೇಸ್ ಫೈಲ್ ಮಾಡೋಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅವ್ರದ್ದು ಸಾಬೀತಾಗಿದೆ. ಅದೇ ಟರ್ಕಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಮನೆ ಉಪಮುಖ್ಯಮಂತ್ರಿಯವರು ಮಾತಾಡಿದ ಪೆನ್ ಡ್ರೈವ್ ಹಂಚಿಕೆ ವಿಚಾರದ ಮಾತಾಡಿದಂಥ ಮಾತು, ಮತ್ತು ಶಿವಲಿಂಗೇಗೌಡ ಪೆನ್ ಡ್ರೈವ್ ಹಂಚಿಕೆ ಮಾತಾಡಿದಂಥ ಮಾತು, 52 ಕೋಟಿ ಹಣ ಹಂಚಿಕೆ ಮಾಡೋದ್ರಲ್ಲಿ ಮಾತಾಡಿದಂಥ ಮಾತು, ಎಲ್ಲ ಎವಿಡೆನ್ಸ್ಗಳನ್ನು ಡಿಜಿಟಲ್ ಎವಿಡೆನ್ಸ್ನ ನನಗೆ ಎಲ್ಲ ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ. ಅಲ್ಲಿ ಇದನ್ನು ಅವರು ವಿಮರ್ಶೆ ಮಾಡಿ ಅಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ನಾವಲ್ಲಿ PCR ಫೈಲ್ ಮಾಡಿ ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕೋದು ಕೆಲಸ ಮಾಡ್ತೀವಿ ನಾವಲ್ಲಿ. ಸರ್, ಈಗ ಆಡಿಯೋ ಮಾತಾಡಿರುವಂಥದ್ದು ಕೇವಲ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮಾತ್ರ ಮಾತಾಡಿರುವಂಥದ್ದು ಅಥವಾ ಚುನಾವಣೆ ಸಂದರ್ಭದಲ್ಲಿ? ಇಲ್ಲ, ಚುನಾವಣೆ ಸಂದರ್ಭದಲ್ಲಿ 52 ಕೋಟಿ ಹಣ ಕಳಿಸ್ಕೊಡ್ತಾರೆ ಇವರು, ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆ ಹಣವನ್ನು ಪ್ರತಿ ಮತದಾರಿಗೆ 500 ರೂಪಾಯಿ ನನಗೆ ಕೊಡುವಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಅವರ ಸಮ್ಮುಖದ ತೀರ್ಮಾನ ಆಗಿದೆ ಅಂತೇಳಿ ಅವರ MLA ಶಾಸಕ ಶಿವಲಿಂಗೇಗೌಡರೇ ಹೇಳ್ತಾರೆ. ಅದನ್ನು ನಾನು 1 ಕೋಟಿ ಕಳಿಸ್ತಾ ಇದ್ದೀನಿ, ಅಲ್ಲಿ ಶ್ರೇಯಸ್ ಪಟೇಲ್ 5 ಕೋಟಿ ಕೊಡ್ತಾನೆ, ಆಮೇಲೆ ಇದು ಚಂದ್ರಪಟ್ಟಣ ಗೋಪಾಲಸ್ವಾಮಿ ಅವರು 1 ಕೋಟಿ ಕೊಟ್ಟು ತಗೊಂಡೋಗು ಅಂತ ಹೇಳ್ತಾರೆ. ಆಮೇಲೆ ಆ ದುಡ್ಡನ್ನ ಪೂರಕವಾಗಿ ಅವರ ಒಬ್ಬ PA ತಗೊಂಡು ತಲುಪಿಸಿದೀನಿ ಅಂತ ಮಾತಾಡಿರೋಂಥ ಆಡಿಯೋ ಕೂಡ ರಿಲೀಸ್ ಆಗಿದೆ. ಅದು ಅಂದರೆ 6 ಕೋಟಿಗೆ ಬಂತು ಅಲ್ಲಿ ಅವತ್ತು ರೂಮಲ್ಲಿ ನಾನು ಬೇಲೂರು ಕ್ಷೇತ್ರ ಕೊಟ್ಟೆ ಅಂತ ಹೇಳ್ತಾರೆ. ಸೊ ಅಂದರೆ ಇವೆಲ್ಲ ತನಿಖೆಗಳಾಗಬೇಕು ಅಂತ ಅಂದರೆ ಮೊದಲು ಆರೋಪಿಯಾಗಿ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಲೇಬೇಕಾಗ್ತದೆ. ಅಲ್ಲಿ ಅವರಿಬ್ಬರು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರೋದ್ರಿಂದ ಅದನ್ನ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದೀವಿ. ಅಲ್ಲಿ ಅದಕ್ಕೆ ಗವರ್ನರ್ ಸ್ಕೂಟ್ನಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಕೊಟ್ಟ ನಂತರ ಅವ್ರ ವಿರುದ್ಧ ನಾವು ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡ್ತೀವಿ ನಾವು. ಸೊ ಈಗ ಅವರು ನನಗೆ ಮಾತಾಡಿರೋ ಪ್ರಕಾರ ಆಗಸ್ಟ್ 15 ಫ್ಲಾಗ್ ಡೇ ಇರೋದ್ರಿಂದ, ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅದು ಕಳೆದು ಒಂದು 2-3 ದಿವಸದಲ್ಲಿ ನಮಗೆ ಒಂದು 17-18 ತಾರೀಕು ಪರ್ಮಿಷನ್ ಸಿಗ್ತದೆ. ನಾವು 20 ತಾರೀಕು ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತೀವಿ.